ನಮಸ್ಕಾರ ಸರ್. ನಮಸ್ತೆ ಮೇಡಮ್. ನಮ್ಮ ಜೊತೆ ಇವತ್ತು KJ ಚಿಕ್ಕು ಅವರಿದ್ದಾರೆ. ಇವರು ಕನ್ನಡದ ಹೊಸ ಡೈರೆಕ್ಟರ್ ಅಂತಾನೂ ಹೇಳ್ಬೋದು, ಹಾಗೆ ಕನ್ನಡ ಚಿತ್ರರಂಗದಲ್ಲಿ ಹಲವಾರು ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಸರ್, ನಿಮ್ಮ ಬಗ್ಗೆ ಒಂದು ಸ್ಮಾಲ್ ಇಂಟ್ರಡಕ್ಷನ್ ಕೊಡಿ. ನನ್ನ ಹೆಸರು KJ ಚಿಕ್ಕು ಅಂತ. ನಾನು ಹಿಂದೆ ಆಲ್ರೆಡಿ PC ಶೇಖರ್ ಅಂದ್ಬಿಟ್ಟು ಅವ್ರ ಹತ್ರ ಕೋ ಡೈರೆಕ್ಟರ್ ವರ್ಕ್ ಮಾಡ್ತಾ ಇದ್ದೆ. ಓಕೆ. ಸುಮಾರು 15 ಸಿನಿಮಾ ಅವ್ರ ಹತ್ರ ವರ್ಕ್ ಮಾಡಿದ್ದೀನಿ. ನನ್ನ ಲಾಸ್ಟ್ ಮೂವಿ ಬಂದ್ಬಿಟ್ಟು ರಾಗ ಅಂತ ಕೋ ಡೈರೆಕ್ಟರ್ ವರ್ಕ್ ಮಾಡಿದ್ದೆ. ಓಕೆ. ಅದಾದಮೇಲೆ ನನಗೆ ಇಂಟಿ ನಿಮ್ಮ ಬೈರ ಅಂತ ಆಫರ್ ಬಂತು. ಸೊ ಫುಲ್ ಫ್ಲೆಡ್ಜ್ ಡೈರೆಕ್ಷನ್ ನೀವೇ ಮಾಡಿ? ನಾನೇ ಮಾಡೋದು. ಸೊ ವೆಂಕಟೇಶ್ ಅಂದ್ಬಿಟ್ಟು ಪ್ರೊಡ್ಯೂಸರು, ಅವ್ರದ್ದೇ ಕತೆ, ಚಿತ್ರಕಥೆ, ಸಂಭಾಷಣೆ ಎಲ್ಲ ಮಾಡಿದ್ರು. ಓಕೆ. ಬಂದು ಕತೆ ಹೇಳೋದು ಬೇರೆ ಫಸ್ಟ್ ಸಿನಿಮಾ ಅಲ್ವಾ. ನಾನು ಫಸ್ಟ್ ಸಿನಿಮಾ ಮಾಡಬೇಕಂದ್ರೆ ನನಗೊಂದೇನಾದರೂ ಇರಬೇಕು, ಒಂದು ಕತೆ ಇರ್ಬೋದು, ಎಲ್ಲ ಔಟ್ಪುಟ್ ಚೆನ್ನಾಗಿರಬೇಕು. ಯಾಕಂದ್ರೆ ನಾನು ಡೆಬ್ಯೂ ಆಗ್ತಾ ಇರೋದು. ಸೊ ಹಾಗಾಗಿ ಕೇಳಿದಾಗ ಚೆನ್ನಾಗಿತ್ತು ಕತೆ, ಒಂದು ಹಳ್ಳಿ ಬೇಸ್ಡ್ ಕತೆ ಮಾಡ್ಬೋದು, ಚಿಕ್ಕದಾಗಿದ್ರೂ ಇದರಲ್ಲಿ ಹೆಸರು ಮಾಡ್ಬೋದು ಅಂದ್ಬಿಟ್ಟು ನಾನು ಒಪ್ಕೊಂಡು ಮಾಡಿದೆ. ಅದು ತುಂಬ ಚೆನ್ನಾಗಾಯಿತು. ನೀವು ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ, ಯೂಟ್ಯೂಬಲ್ಲೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಅದ್ರ ಬಗ್ಗೆ ಯಾವ ಲೆವೆಲ್ ರೀಚ್ ಆಗಿದೆ ಅಂದ್ಬಿಟ್ಟು. ಸೊ ಅದರಲ್ಲಿ ನಾನು ಒಂದು ಒಳ್ಳೆ ಹೆಸರು ತಂದು ಕೊಡ್ತು. ಸೊ ಹಾಗಾಗಿ ನಾವು ಏನು ಮಾಡೋದು ಅಂದ್ಬಿಟ್ಟು ಕೊರೋನಾ ಬೇರೆ ಬಂದುಬಿಡ್ತು, ಗ್ಯಾಪ್ ಆಗೋಯ್ತು. ಸೊ ಆ ಟೈಮಲ್ಲಿ ನಾವು ಬೇರೆ ಕೆಲಸ ಮಾಡ್ಕೊಂಡಿದ್ದೆ. ಸೊ ಅದಾದ್ಮೇಲೆ ತಿರ್ಗಾ ಅದೇ ಪ್ರೊಡ್ಯೂಸರು ನನಗೆ ಫೋನ್ ಮಾಡಿದ್ರು, ಸರ್ ಇನ್ನೊಂದು ಮಾಡೋಣ ಅಂತ. ನಾನು ಹೇಳಿದೆ, ಏನಪ್ಪ ಈ ಫಸ್ಟ್ ಸಿನಿಮಾನೇ ಸ್ವಲ್ಪ ಈ ಥರ ಆಗಿದೆ, ಹೆಂಗೆ ಮಾಡೋದು ಅಂತ ಇಲ್ಲ ಮಾಡೋಣ ಬನ್ನಿ ಅಂತ ಅಂದರು. ಸರಿ ಬಾ ಮೀಟ್ ಮಾಡ ಅಂತ ಮೀಟ್ ಮಾಡಿದ್ವಿ. ಮೀಟ್ ಮಾಡಿದ್ಮೇಲೆ ತಿರ್ಗಿ ಅವ್ರದೇ ಕತೆ, ಚಿತ್ರಕಥೆ, ಸಮಷ್ಟೆಲ್ಲ ಬರೆದಿದ್ರು. ಸೊ ನನಗೆ ರೀಡಿಂಗ್ ಕೊಟ್ಟರು. ಚೆನ್ನಾಗಿತ್ತು. ಸ್ವಲ್ಪ ಸಣ್ಣ ಪುಟ್ಟ ಚೇಂಜ್ ಮಾಡ್ಕೊಳ್ಳೋಣ ಇದರಲ್ಲಿ ಅಂದ್ಬಿಟ್ಟು ಹೇಳಿ ಚೇಂಜ್ ಮಾಡಿಕೊಂಡು ಸ್ಕ್ರಿಪ್ಟೆಲ್ಲ ಮಾಡಿ ಸೊ ಶೂಟಿಂಗ್ ಹೋದ್ವಿ. ಶೂಟಿಂಗ್ ಹತ್ರ ಒಂದು 25 to 30 days ಶೂಟ್ ಮಾಡಿದ್ವಿ. ಎಲ್ಲ ಚೆನ್ನಾಗಿ ಬಂದಿದೆ. ಈಗ 15ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರದ್ದು ಆಶೀರ್ವಾದ ನಮಗೆ ಇವಾಗ ಈ ಸಿನಿಮಾಗೆ ಬೇಕು. ಈಗ ಇಲ್ಲಿವರೆಗೂ ಬಂದಿದೆ. ಸೊ ಕನ್ನಡ ಚಿತ್ರಗಳು ಅಂತ ಬಂದಾಗ ಈ ನಡುವೆ ತುಂಬಾ ಕಡಿಮೆ ಆಗ್ಬಿಟ್ಟಿತ್ತು. ನೀವು ನೋಡಿದ್ರೆ ಐ ಥಿಂಕ್ ಸೂ ಫ್ರಮ್ ಸೊ ಒಂದು ಸಿಂಪಲ್ ಸ್ಟೋರಿ ಸಕ್ಸಸ್ ಆಗಿರೋದು ನಾವು ನೋಡಿದ್ದೀವಿ. ಅದೇ ಥರ ನಮ್ಮ KJ ಚಿಕ್ಕು ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರ ಎರಡನೇ ಪ್ರಯತ್ನ ಇದು ಆಸ್ ಅ ಡೈರೆಕ್ಟರ್. ಸೊ ಮೈ ನೇಮ್ ಇಸ್ KD. ಸರ್, ಏನಿದು ಟೈಟಲ್? ಅಂದರೆ ಈಗ ಮೈ ನೇಮ್ ಇಸ್ KD ಅಂತ ಒಂದು ಕತೆಗೆ ತಕ್ಕನಾಗೆ ಇಟ್ಟಿದ್ದೀವಿ. ಅದನ್ನ ಆಲ್ರೆಡಿ ರಿಜಿಸ್ಟರ್ ಮಾಡಿಸಿದ್ರು ಪ್ರೊಡ್ಯೂಸರೇ. ಮತ್ತೆ ಈ KD ಬೇರೆ ಇತ್ತಲ್ಲ. ಸೊ ಇದ್ದಾಗ ಇಲ್ಲ ಆ ಟೈಟಲ್ ಇರಲೇಬೇಕು, ಇದಕ್ಕೆ ಚೇಂಜ್ ಮಾಡ್ಕೊಳಕ್ಕೆ. ಹಾಗಾಗಿ ನಾವೇನು ಮಾಡೋದು ಅದನ್ನೇ ಸೊ ರನ್ ಮಾಡೋಣ ಅಂದ್ಬಿಟ್ಟು ಕಂಟಿನ್ಯೂ ಮಾಡಿದ್ವಿ. ಸೊ ಇದು ಬೇಸಿಕಲಿ ಮೇಡಮ್ ಕತೆ ಬಂದ್ಬಿಟ್ಟು ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಅದ್ರಲ್ಲಿ ತಾಯಿಗೆ ಹುಷಾರಿರಲ್ಲ. ಸೊ ತಂದೆ ಕೈಲಿ ಅಮೌಂಟ್ ಎಲ್ಲ ಅರೇಂಜ್ ಮಾಡೋಕ್ಕಾಗಲ್ಲ. ಅಂತ ಟೈಮಲ್ಲಿ ಏನು ಮಾಡ್ತಾನೆ, ಈ ಹಳ್ಳಿಗಳಿಗೆ MLAಗಳು ಬರ್ತಾರೆ ಕ್ಯಾನ್ವಸ್ ಟೈಮಲ್ಲಿ. ಅವ್ರು ತುಂಬ ಭರವಸೆಗಳು ಕೊಡ್ತಾ ಇರ್ತಾರೆ ಜನಗಳಿಗೆ. ನಿಮ್ಗೆ ಏನೇ ಕಷ್ಟ ಇದ್ರು ನನ್ನ ಹತ್ರ ಬನ್ನಿ, ಏನೇ ಇದ್ರು ಹೇಳ್ಕೊಡಿ, ನಾವಿದ್ದೀನಿ ನಿಮ್ಮ ಜೊತೆಲಿ ಅಂತ ಹೇಳ್ತಾ ಇರ್ತಾರೆ. ಸೊ ಅಲ್ಲೊಂದು ಒಂದು ಚಿಕ್ಕ ಹುಡುಗ ಹೀರೋ, ಅವನು ಅಲ್ಲಿ ನಿಂಗೂ ಕೇಳಿಸ್ಕೊತಾ ಇರ್ತಾನೆ. ಅವ್ರು ಹೇಳೋದಿಲ್ಲನು, ಅವ್ನು ಕೇಳಿಸ್ಕೊಂಡು ಏನು ಮಾಡ್ತಾರೆ, ತಾಯಿಗೆ ಹುಷಾರು ಬೇರೆ ಇರಲ್ವಲ್ಲ ಅಂತ ಅದನ್ನ ನೆನೆಸ್ಕೊಂಡು ಅವ್ನು ಏನು ಮಾಡ್ತಾನೆ, MLA ಮನೆಗೆ ಹೋಗಿ ದುಡ್ಡು ಕೇಳಕ್ಕೆ ಹೋಗ್ತಾನೆ. ಸರ್ ಈ ಥರ ನಮ್ಮ ತಾಯಿಗೆ ಹುಷಾರಿಲ್ಲ, ಸ್ವಲ್ಪ ಹೆಲ್ಪ್ ಮಾಡಿ ಸರ್, ನೀವು ನಮ್ಮ ಊರಿಗೆ ಬಂದಾಗ ಹೇಳಿದ್ರಿ ಅಂತ. ಆಗ ಅವ್ರೇನು ಮಾಡ್ತಾರೆ, ಅಲ್ಲಿ ಹೇಳಿದೆಲ್ಲ ನಿಜ ಅನ್ಕೊಂಡ್ಬಿಟ್ಟೇನೋ, ಅವ್ರು ಹೇಳ್ತೀವಿ ಹಂಗಲ್ಲ ಇದು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಬೈದ್ಬಿಟ್ಟು ಅವನಿಗೆ ಒದ್ಬಿಡ್ತಾರೆ, ಒದ್ಬಿಟ್ಟು ಕಳಿಸ್ಬಿಡ್ತಾರೆ. ಸೊ ಅವ್ನು ಏನು ಮಾಡ್ತಾನೆ, ಆ ಹೀರೋ ಅಲ್ಲಿಂದ ಅವ್ನಿಗೆ ಒಂಥರ ಬೇಜಾರಾಗ್ಬಿಡುತ್ತೆ. ಅಲ್ಲಿಂದ ಏನು ಮಾಡ್ತಾನೆ, ಸಿಗ್ಲಿಲ್ವಲ್ಲ ಅಂತ ತಾಯಿನೂ ಆಮೇಲೆ ಕಳ್ಕೊಬಿಡ್ತಾನೆ. ಸೊ ಅಲ್ಲಿಂದ ಒಂದು ಇದು ಸ್ಟಾರ್ಟ್ ಆಗುತ್ತೆ, ಈಗ ನಾನು ದುಡ್ಡು ಮಾಡಬೇಕು ಇಲ್ಲ ಹೆಸರು ಮಾಡಬೇಕು ಅಂತ. ಸೊ ಅಲ್ಲಿಂದ ಅವ್ನು ಯಾವ ಥರ ಲೀಡರ್ಶಿಪ್ಗಳು ತಗೊಂಡು ಬಂದು ಅವನು ಯಾವುದು ಅಂದರೆ MLA ಆಗೋಕ್ಕೆ ಪ್ರಯತ್ನ ಪಡ್ತಾನೆ. ಅದು ಇದೊಂದು ತಿರುಳು ಕಥೆ ಇದು. ಸೊ ನೀವು ತಮಿಳ್ನಾಡು ಪಾಲಿಟಿಕ್ಸಲ್ಲಿ ನೋಡಿರ್ಬೋದು, ಹೀರೋ ಹೇಗೆ ಚೀಫ್ ಮಿನಿಸ್ಟರ್ ಆದರು ಅಂತ. ಸೊ ಈ ಸಿನಿಮಾದಲ್ಲೂ ಕೂಡ ನೀವು ಹೇಳಿದಂಗೆ ಒಂದು ಒಳ್ಳೆ ಟ್ವಿಸ್ಟ್ ಇದೆ. ಹೇಗೆ ಒಂದು ಸಾಮಾನ್ಯ ಮಿಡಲ್ ಕ್ಲಾಸ್ ಹುಡುಗ MLA ಆಗ್ತಾರಾ, MLA ಸಿಗದೇ ಇರೋ ಹೆಲ್ಪಿಂದ ಆ ಪೊಸಿಷನ್ಗೆ ಹೋಗ್ತಾರಾ ಅನ್ನೋದನ್ನು ನೀವು ಸಿನಿಮಾದಲ್ಲೇ ನೋಡಬೇಕು. ಸೊ ಇನ್ನೂ ಮಾತಾಡ್ತಾ ಹೋಗೋಣ. ನಿಮ್ಮ ಹತ್ರ ಇನ್ನೂ ಪ್ರಶ್ನೆಗಳು ಕೇಳೋದಿದೆ, ನೀವು ಕಂಟಿನ್ಯೂ.